ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಡಾಕ್ಟರ್ ಡಿಜಿ ಸಾಗರ್ ಅವರ ನೇತೃತ್ವದಲ್ಲಿ ನಗರದ ಜಗತ್ ಸರ್ಕಲ್ದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಮುಖಂಡರು ಸುರೇಶ್ ಹಾದಿಮನಿ, ಎಸ್ಪಿ ಸುಳ್ಳತ್, ರಾಜ್ಯ ಖಜಾಂಚಿ ಬಿಸಿ ವಾಣಿ ಹಾಗೂ ಸಮಿತಿಯ ಪದಾಧಿಕಾರಿಗಳು ಹಾಗೂ ಇನ್ನಿತರರು ಹಾಜರಿದ್ದರು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇವತ್ತು ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏನು ಉತ್ತರಾಖಂಡದ ಅಂದಾನಿಯ ರಾಮಲೀಲಾ ಮೈದಾನದಲ್ಲಿ ನಮ್ಮ ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅತ್ಯಂತ ಹಿರಿಯ ರಾಜಕಾರಣಿಯವರು, ಅವರ ರಾಜಕೀಯ ಜೀವನ ಉದ್ದಕ್ಕೂ ಕೂಡ ಯಾವುದೇ ಪ್ರಿಜುಡಿಸ್ ಆಗಲಿ, ಯಾವುದೇ ಒಂದು ಕ್ಷುಲ್ಲಕ ಗುಣ ಆಗಲಿ ಎಂದೂ ಕೂಡ ಅವರು ಪಾಲಿಸಿಲ್ಲ. ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಅವರು ಮಾತಾಡಿ 2 ದಿವಸಗಳ ಆದ್ಮೇಲೆ ಒಂದು ಯಥಾಸ್ಥಿತಿವಾದಿಗಳ ಮತ್ತು ಕೋಮುವಾದಿಗಳ ಸಂಘಟನೆ ಒಂದು ಅಲ್ಲಿ ಸೇರಿ ಆ ಒಂದು ಜಾಗವನ್ನ ಶುಚಿಗೊಳಿಸೋದಷ್ಟೇ ಅಲ್ಲ, ಅಲ್ಲಿ ಹವಾನ ಮಾಡ್ತಾರೆ. ಅಲ್ಲಿ ಇಂಥ ಒಂದು ದುರ್ಘಟನೆಯನ್ನ ಅಲ್ಲಿ ನಡೆದಿರ್ತಕ್ಕಂಥದ್ದು ನಮ್ಮ ದೇಶದ ಪ್ರಜಾಪ್ರಭುತ್ವಕ್ಕೆ ಮತ್ತು ನಮ್ಮ ದೇಶದ ಸಂವಿಧಾನಕ್ಕೆ, ನಮ್ಮ ದೇಶದ ಪವಿತ್ರವಾದ ಕಾನೂನುಗಳಿಗೆ ಅವರು ಮಾಡಿರ್ತಕ್ಕಂಥ ದೊಡ್ಡ ಅಪಮಾನ. ಆ ದೊಡ್ಡ ಅಪಮಾನವನ್ನ ಈ ನಾಗರಿಕ ಸಮಾಜವನ್ನ ನಾವು ಸಹಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಒಂದು ಇಂಡಿಕೇಶನ್ ಅದು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಆಗಿರ್ತಕ್ಕಂಥ ಈ ದುರ್ಘಟನೆಯನ್ನ ಇಡೀ ಸಮಾಜ ವ್ಯವಸ್ಥೆಯ ಒಂದು ಕನ್ನಡಿಯನ್ನ ತೋರಿಸ್ತದೆ. ಯಥಾಸ್ಥಿತಿವಾದಿಗಳು, ಮನುವಾದಿಗಳು ಜಾತಿ ವ್ಯವಸ್ಥೆಯನ್ನ, ಅಸ್ಪೃಶ್ಯತೆಯನ್ನ, ಶೋಷಣೆಯನ್ನ ಪೋಷಣೆ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಸಂವಿಧಾನ ಜಾರಿಗೆ ಬಂದ ನಂತರ ಅದನ್ನ ಎಲ್ಲನೂ ಕೂಡ ಅಬಾಲಿಸಿ ಮಾಡಿದೆ. ನಮ್ಮ ದೇಶ ನಡೀತಕ್ಕಂಥದ್ದು, ನಮ್ಮ ಸಮಾಜ ನಡೀತಕ್ಕಂಥದ್ದು ಸಂವಿಧಾನದ ಆಧಾರದ ಮೇಲೆ, ನಮ್ಮ ಆಡಳಿತ ನಡೀತಕ್ಕಂಥದ್ದು ಸಂವಿಧಾನ ಆಧಾರದ ಮೇಲೆ. ಅದು ಸಂವಿಧಾನಕ್ಕೆ ಅಪಚಾರ ಎಸಗಿರ್ತಕ್ಕಂಥದ್ದು, ಸಂವಿಧಾನದ ಫೋರ್ಸ್ಲಿಂದ ಮಾಡಿರ್ತಕ್ಕಂಥ ಕಾನೂನುಗಳನ್ನ, ಕಾಯ್ದೆಗಳನ್ನ ಇವತ್ತು ಮೂಲೆ ಗುಂಪು ಮಾಡಿ ಯಥಾಸ್ಥಿತಿವಾದಿಗಳು ಬಹಿರಂಗವಾಗಿ ಅವ್ರ ಗುಡಿ ಗುಂಡರುಗಳು ಮತ್ತು ಅವ್ರ ಮನೆ ಒಳಗಡೆ ಕಂಪೌಂಡ್ ಒಳಗಡೆಗೆ ಮಾಡ್ಕೊಳ್ತಾರೆ. ಆದ್ರೆ ಬಹಿರಂಗವಾಗಿ ಒಂದು ಸಾರ್ವಜನಿಕ ಒಂದು ಮೈದಾನವನ್ನೇ ಬಿಡಲಿಲ್ಲ. ಅವರು ಮೈದಾನವನ್ನ ಶುಚಿಗೊಳಿಸಿರ್ತಕ್ಕಂಥದ್ದು ಅತ್ಯಂತ ಈ ದೇಶಕ್ಕೆ ಮಾಡಿರ್ತಕ್ಕಂಥ ಅಪಮಾನ. ಇದನ್ನ ಕೇಂದ್ರ ಸರ್ಕಾರ ಸಹಿಸಿಕೊಳ್ಬಾರ್ದು. ಅವರ ಸ್ವಾರ್ಥ ರಾಜಕಾರಣಕ್ಕಾಗಿ ಈ ಎಲ್ಲನೂ ಕೂಡ ಎನ್ಕರೇಜ್ ಮಾಡಬಾರ್ದು. ಜಾತಿವಾದಿಗಳನ್ನ, ಅಸ್ಪೃಶ್ಯತೆವಾದಿಗಳನ್ನ ಮತ್ತು ಯಥಾಸ್ಥಿತಿವಾದಿಗಳನ್ನ ಮತ್ತು ದೌರ್ಜನ್ಯ ಮಾಡ್ತಕ್ಕಂಥ ಶಕ್ತಿಗಳಿಗೆ ಎಂದೂ ಕೂಡ ಕೇಂದ್ರ ಸರ್ಕಾರ ಮಣಿಬಾರ್ದು. ಮತ್ತೆ ಇಲ್ಲಿವರೆಗೂ ಕೂಡ ಬಹಿರಂಗವಾಗಿ ನಮ್ಮ ಮಾನ್ಯ ಪ್ರಧಾನ ಮಂತ್ರಿಗಳು ಒಂದೇ ಒಂದು ಮಾತನ್ನ ಬಹಿರಂಗವಾಗಿ ಖರ್ಗೆಯವರಾಗಿರ್ತಕ್ಕಂಥ ಅಪಮಾನ ಬಗ್ಗೆ ಆಗ್ಲಿ, ಆ ಘಟನೆ ಬಗ್ಗೆ ಆಗಿ ಮಾತಾಡಿಲ್ಲ. ಮತ್ತು ಅದ್ರ ಜೊತೆಗೇನೆ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾನು ಕೂಡ ಮಾತಾಡಿಲ್ಲ. ಹಾಗಾಗಿ ಇಂಥ ಒಂದು ಘಟನೆಯನ್ನ ನಾವು ಅತ್ಯಂತ ಚಾಲೆಂಜ್ ಆಗಿ ತಗೊಂಡಿದ್ದೀವಿ. ಈ ದೇಶವನ್ನ ಜಾತಿ ಕಾರಣಕ್ಕಾಗಿ ನಮ್ಮನ್ನ ತಳ್ಳಲ್ಪಟ್ಟು, ದೂಷಿಸಲ್ಪಟ್ಟು ಊರ ಹೊರಗಡೆ ಇಟ್ಟಿರ್ತಕ್ಕಂಥ ವ್ಯವಸ್ಥೆಯನ್ನ ಮತ್ತು ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ಬಹುಸಂಖ್ಯಾತರಿಗೆ ಆಗ್ತಕ್ಕಂಥ ಅಪಮಾನವನ್ನ ನಾವು ಸಹಿಸಿಕೊಳ್ಳೋದಿಲ್ಲ. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಇದರ ಬಗ್ಗೆ ಮುತುವರ್ಜಿ ವಹಿಸಿ ಅದನ್ನ ಕಠಿಣ ಕ್ರಮ ಜರುಗಿಸಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ಕರ್ನಾಟಕ ರಾಜ್ಯದಾದಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಪ್ರಧಾನ ಮಂತ್ರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಮನವಿ ಸಲ್ಲಿಸ್ತಕ್ಕಂಥದ್ದು ಅಲ್ಲಿ ಇದ್ದಿರ್ತಕ್ಕಂಥದ್ದು, ಅಲ್ಲಿ ಮಾಡಿರ್ತಕ್ಕಂಥ ಆರೋಪಿಗಳಿಗೆ ಶಿಕ್ಷಿಸಬೇಕು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಮ್ಮೆಲ್ಲ ಸೋತಿದ ಜನಾಂಗ ಮತ್ತು ಎಲ್ಲ ಬಡವರದ ಸಂಪೂರ್ಣವಾಗಿರ್ತಕ್ಕಂಥ ಅವರಿಗೆ ಬೆಂಬಲಿದೆ. ಅವ್ರ ಯಾವುದೇ ಕಾರಣ ಕೂಡ ರಾಜಕಾರಣದಲ್ಲಿ ಮುನ್ನುಗ್ಗದನ್ನ, ಅವರನ್ನ ಹಿನ್ನಡೆಯನ್ನ ಮಾಡ್ಕೊಳ್ಬಾರ್ದು ಅಂತ ಹೇಳಿ ಅವರನ್ನ ನಾವು ಬೆಂಬಲಿಸಿ ಮತ್ತು ಅವ್ರ ಮೇಲೆ ಆಗಿರ್ತಕ್ಕಂಥ ಘಟನೆಯನ್ನ ಖಂಡಿಸಿ ಇವತ್ತು ಜಿಲ್ಲಾಧಿಕಾರಿಗಳವರೆಗೂ ಕೂಡ ನಾವು ಈ ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದೀವಿ. ಪೂರಾ ಕೂಲಂಕುಷವಾಗಿ ಹೇಳಿದ್ದಾರೆ. ಮತ್ತೆ ಸರ್ಕಾರಕ್ಕೆ ಯಾವ ರೀತಿ ಎಚ್ಚರಿಕೆ ಕೊಡಬೇಕು ಮತ್ತೆ ಯಾವ ರೀತಿ ಮನವಿಯನ್ನು ಮಾಡ್ಕೊಳ್ಬೇಕಂತ ಮಾಡ್ಕೊಂಡಿದ್ದಾರೆ. ಅವ್ರ ಆದೇಶಕ್ಕಾಗಿ ನಾವು ಕಾಯ್ತೀವಿ. ಅವ್ರು ಮುಂದೆ ಏನು ಮತ್ತೆ ಯಥಾಸ್ಥಿತಿಗಳು ಸೇಮ್ ಇದೇ ರೀತಿ
ಅವ್ರ ಕೆಲಸ ಮುಂದುವರಿಸಿದ್ರೆ ನಮ್ಮ ಡಿ ಜಿ ಸಾಗರ್ ಸರ್ ಅವರು ಏನ್ ಆದೇಶ ಮಾಡ್ತಾರೆ ಮತ್ತೆ ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡ್ಬೇಕಾ ಅಥವಾ ಏನೋ ಇಡೀ ಕಲಬುರಗಿ ಬಂದ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವ್ರದ್ದು ಯಾವ್ದು ಆದೇಶ ಬರ್ತಾವ ಆ ಆದೇಶದ ಪ್ರಕಾರ ನಾವು ಈ ಕಲಬುರಗಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಇಲ್ಲ ಅವ್ರು ತಿಳ್ಕೊಳ್ಬೇಕು. ಅವರಿಗೆ ಮನುಷ್ಯತ್ವ ಇದ್ರೆ ಮತ್ತಂದ್ರೆ ಒಂದು ಮಾನವೀಯತೆ ಇದ್ರೆ ಅವ್ರು ಈ ಭಾರತ ದೇಶದ ಸ್ವತಂತ್ರಕ್ಕೆ ಏನಾದ್ರು ಗೌರವ ಕೊಡ್ತಿದ್ರೆ ಅಂದ್ರೆ ಅವ್ರು ಏನ ಯಥಾಸ್ಥಿತಿವಾದಿಗಳು ಈ ಘಟನೆ ಮಾಡ್ಲಿಕ್ಕೆ ಕಾರಣ ಆಗಿರಲ್ಲ. ಅವ್ರೆಲ್ಲ ತಿಳ್ಕೊಳ್ಬೇಕು ಮತ್ತೆ RSS ದವ್ರು ತಿಳ್ಕೊಳ್ಬೇಕು. ಮುಂದಿನ ಹೋರಾಟ ನಮ್ ಡಿ ಜಿ ಸಾಗರ್ ಸರ್ ಏನ್ ಹೇಳ್ತಾರ ಅದು ಆದೇಶಕ್ಕೆ ಕಾಯ್ತೀವಿ. ಈಗಾಗಲೇ ನಮ್ಮ ರಾಜ್ಯ ಸಂಚಾಲಕ ಇಡೀ ರಾಜ್ಯ ತುಂಬಾ ಎಲ್ಲ ಕಾರ್ಯಕ್ರಮ ಮಾಡಿಸ್ತಾ ಇದ್ದಾರೆ. ಈಗಾಗಲೇ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅವ್ರ ಪಾರ್ಟಿಯವ್ರು ಏನ್ ಮಾಡ್ಕೊತಾರೋ ನಮಗ್ ಗೊತ್ತಿಲ್ಲ. ಆದ್ರೆ ಇಡೀ ವ್ಯವಸ್ಥೆಯ ವಿರುದ್ಧ ನಮ್ಮ 40-50 ವರ್ಷಗಳಿಂದ ನಮ್ಮ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಡಿ ಜಿ ಸಾಗರ್ ಅವರು ಕೆಲಸ ಮಾಡ್ಕೊತಾ ಬರ್ತಾ ಇದಾರೆ. ಇಡೀ ರಾಜ್ಯದಾಗ ಎಲ್ಲ ಹುಡುಗರು ಕೂಡ ಕೆಲಸಕ್ಕೆ ಹಚ್ಚಿದ್ದಾರೆ. ಈ ಘಟನೆಯು ಕೂಡ ಖರ್ಗೆ ಸಾಹೇಬರು ಈಗಾಗಲೇ ಹೇಳಿದಾಗ ಅವ್ರು ಎದೆಗುಂದಬಾರ್ದು. ಅವ್ರ ಹಿಂದ್ಗಡೆ ಡಿ ಜಿ ಸಾಗರ್ ಅಂತ ನಾಯಕರು ಇಡೀ ರಾಜ್ಯ ತುಂಬಾ ಇದ್ದಾರೆ. ಅವ್ರ ಆದೇಶಕ್ಕಾಗಿ ಕಾಯ್ತಾ ಇದೀವಿ. ಇಡೀ ರಾಜ್ಯದಲ್ಲಿ ಇನ್ನೂ ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡಕ್ ನಾವು ಕಾಯ್ತಾ ಇದ್ದೀವಿ.